ಏನ್ ಬರ್ತೈತಿ I live inside my own world of make-believe. Kids screaming in the cradles. ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರಿಗೂ. ಹಾಸ್ಟೆಲ್ ರೀಚ್ ಆಗಿ ನಿನ್ನೆ ಫುಲ್ ಟಯರ್ಡ್ ಆಗಿತ್ತು, ಅದಕ್ಕೆ ಏನು ಮಾಡಲಿಲ್ಲ. ಇವತ್ತು ಫಸ್ಟ್ ಡೇ ಕಾಲೇಜಿಗೆ ಹೋದ ಒಬ್ಬರ್ರಿ. ಕಾಲೇಜ್ ಮಾತ್ರ ಯಾವ್ದಾರ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಹೋಗಿ ತೋರಿಸ್ನ. ಈ ವಿಡಿಯೋ ಮಾತ್ರ ಸಖತ್ತಾಗೈತಿ. ಹಂಗ ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ತೋರಿಸ್ನ. ಹಂಗ ಇವತ್ತು ಇಲ್ಲಿಂತ್ರ ಹೆಂಗೆ ಹೋಗ್ತೀವಿ ಹೆಂಗಲ್ಲ ಅನ್ನೋದು ಅದನ್ನು ತೋರಿಸ್ನ. ಬರ್ರಿ, ಇಲ್ಲಿಂತ್ರ 1 hour ಆಗುತ್ತೆ ಜರ್ನಿ. 1 hour ತಪ್ಪಿದ್ರೆ ½ hour. ಬರ್ರಿ ಹೋಗಣ್ರಿ. ಇವತ್ತು ಮಾತ್ರ ಸೈಕಿಗೆ ಇರ್ತೈತಿ. ಹಂಗ ಡ್ರೆಸ್ ಈಗ ಚೇಂಜ್ ಮಾಡಿ ಬರ್ರಿ. ಫೈನಲಿ ಗೈಸ್ ಈಗೆಲ್ಲ ರೆಡಿ ಆಗಿನಿ. ಇವತ್ತು ಕ್ಲಾಸ್ ಬೆಳಿಗ್ಗೆ ಇಲ್ಲ ಅಂತೆ, ಮಧ್ಯಾಹ್ನ ಅದಾವಂತೆ. ಯಾಕಂದ್ರೆ ಸೆಕೆಂಡ್ ಇಯರ್ ಎಕ್ಸಾಮ್ ಅದಾವ್ರ, ಬೋರ್ಡ್ ಎಕ್ಸಾಮ್, ಅದಕ್ಕೋಸ್ಕರ. ಅದಕ್ಕೆ ಈಗ ಮಧ್ಯಾಹ್ನ 3:30 ಕ್ಲಾಸ್ ಅದು. 3 ಗಂಟೆಯಿಂದ ಹೋಗಿ 6 ಗಂಟೆಗೆ ಬರ್ಬೇಕು ಗೈಸ್ ವಾಪಸ್. ಫುಲ್ ಕಷ್ಟ ಐತಿ, ಡಿಫಿಕಲ್ಟ್ ಐತಿ ಜೀವನ. ಏನು ಮಾಡ್ಕೋಲ್ಲ. ಹೋಗಿ ಬರ್ರಿ, ಗೊತ್ತ ನಮ್ಮ ಕಾಲೇಜ್ ನೋಡುವಂತ್ರೆ. ಹಂಗೆ ಇದು ನೋಡ್ರಿ ನಮ್ಮ ರೂಮ್. ಯಾರಿಲ್ಲ, ಎಲ್ಲಾರು ಕಾಲೇಜಿಗೆ ಬೇರೆ ಬಂದ್ಬಿಟ್ಟಿಲ್ಲ ನೋಡ್ರಿ. ನಮ್ಮ ದೋಸ್ತು ಇರಲ್ಲ ರೂಮ್ನಾಗ. ಆಮೇಲೆ ನನ್ನ ರೂಮ್ ಆ ಕಡೆ. ಈ ರೂಮ್ 2 ರೂಮ್ನಾಗ ಇರ್ತೀವಿ ಗೈಸ್. ಒಂದಂತಲ್ಲ ರೂಮ್, 2 ರೂಮ್ ಕವರ್ ಮಾಡ್ತೀವಿ. ಈ ರೂಮ್ ಆ ರೂಮ್. ಈಗ ನಮ್ಮ ಕಾಲೇಜ್ ನೋಡಕ್ಕೆ ಯಾರ್ಯಾರೆಲ್ಲ ಎಕ್ಸೈಟ್ ಆಗಿರಿ, ಬರ್ರಿ ನೋಡ್ರಿ. ಒಂದು ಬುಕ್ ಹಿಡ್ಕೊಂಡು ಡಿಗ್ರಿ ಕಾಲೇಜ್ ಅಂದ್ರೆ ಹೋಗಂಬರ್ರಿ ಈಗ. ಮನೇಲಿ ಹೋಗಿ ಮೇಲೆ ತೋರಿಸಿ ನಿಮಗೆ ಕಾಲೇಜ್. ಹಂಗೆ ನೋಡ್ರಿ, ಫಸ್ಟ್ ದಿನ ನಾ ಪಾಸ್ ಮರ್ತೋಗಿದ್ದೆ. ಆಮೇಲೆ ನಮ್ಮ ದೋಸ್ತ್ ಬಂದು ಕೊಟ್ಟು ಅವ್ನು ಹಂಗೆ ಹೋಗ್ಬಿಟ್ರಿ. ಯಾಕಂದ್ರೆ ಏನಾರ ಕ್ಲಿಪ್ ನಾಕ್ತಂತ ಹೆದರ್ಕೊಂಡು ಹೋಗ್ಬಿಟ್ಟು ನೋಡ್ರಿ. ಬರ್ರಿ ನೋಡ್ರಿ, ಇದೇ ನೋಡ್ರಿ ಬೆಟಗೇರಿ ಕ್ರಾಸ್. ನಮ್ಮ ಹಾಸ್ಟೆಲ್ ಇರ್ತಕ್ಕಂಥ ಸ್ಥಳದ ಕ್ರಾಸ್ ಇದೆ. ಇಲ್ಲೇ ಬಸ್ ಬರ್ತಾವೆ. ಈಗ ಕಾಯಕ್ಕೆ ಕುಂತಿದ್ರು ನೋಡ್ರಿ ನಾನು, ನಮ್ಮ ಫ್ರೆಂಡ್. ಇವನ ಹೆಸರು ಬಂದುಬಿಟ್ಟು ಸಿದ್ದಪ್ಪ ಅಂತಾರೆ. ವೆರಿ ನಾಲೆಡ್ಜ್ ಪರ್ಸನ್. ಹಂಗೆ ನಾಲೆಡ್ಜ್ ಜೊತೆಗೆ ಒಳ್ಳೆ ಎಲ್ಲ ಆ್ಯಕ್ಟಿವಿಟಿ ಅದಾನ್ರಿ. ಫೈನಲಿ ಬಸ್ ಬಂತು ನೋಡ್ರಿ. ಈಗ ಹೋಗಂಬರ್ರಿ ಬಸ್ನಾಗ ಬಂದೀವಿ ರೀ. ಬಸ್ನಾಗ ನೋಡಿದ್ರೆ ಬಸ್ ಫುಲ್ ಖಾಲಿ ಗಾಯ್ಸ್. ನನಗೆ ಶಾಕ್ ಆಯ್ತು ರೀ, ಯಾಕಂದ್ರೆ ಭಾಳ ದಿವಸ ಆತಲ್ರಿ ಬಂದು. ಅದಕ್ಕೆ ಈ ಬಸ್ ನೋಡಿ ಶಾಕ್ ಆಯ್ತು. ಯಾಕಂದ್ರೆ ಮಧ್ಯಾಹ್ನ ಹೊತ್ತು ಯಾರಿರಲ್ಲ, ಅದಕ್ಕೆ ಬಸ್ ರಶ್ ಇದ್ದಲ್ರಿ. ಹಂಗೆ ನೋಡ್ರಿ, ಸಿದ್ದಪ್ಪ ನಮ್ಮ ಫ್ರೆಂಡ್ ನನ್ನ ವಿಡಿಯೋ ಹಚ್ಕೊಂಡು ನೋಡೋಕೆ ಕುಂತಿದ್ದೆ. ನನಗೆ ನೋಡಿದ್ರೆ ಭಾಳ ಖುಷಿ ಆಯ್ತು ನೋಡ್ರಿ. ಮನೇಲಿ ಗೈಸ್ ನಮ್ಮ ಕಾಲೇಜ್ ಹತ್ರನೇ ಇದ್ದೀನಿ. ಬರ್ರಿ ನಿಮಗೆ ಕಾಲೇಜ್ ಹೆಂಗೈತಿ, ನಮ್ಮ ಫ್ರೆಂಡ್ಸ್ ಪರಿಚಯ ಮಾಡ್ತಾರೆ. ಇದು ಎಕ್ಸಿಕ್ಯೂಟಿವ್ ಕಾಲೇಜ್, ಬರ್ರಿ ನೋಡೋಣ. ಇದೇ ನೋಡ್ರಿ ನಮ್ಮ ಕಾಲೇಜಿನ ಮೇನ್ ಗೇಟ್. ಈಗಲೇ ನಿಮಗೆ ಗೊತ್ತಾಗಿರ್ಬೋದು ಯಾವ ಕಾಲೇಜ್ ಅನ್ನೋದು. ಈ ಸರ್ಕಲ್ ನೋಡ್ರಿ, ಯಾವ ಸರ್ಕಲ್ ಅನ್ನೋದು ನಿಮಗೆ ಗೊತ್ತಾಗಿರ್ಬೋದು. ಈಗ ಇದ್ರ ಒಳಗಡೆ ಹೋಗಿ ಇನ್ಫಾರ್ಮೇಷನ್ ಹೇಳ್ತು ಬರ್ರಿ. ಇವತ್ತು ನಮ್ಮ ಕಾಲೇಜ್ನಾಗ ಹಂಗೆ ನೋಡ್ರಿ ಕುಸ್ತಿ ಪಂದ್ಯಾವಳಿ ಇದ್ವು. ಸಂಸದ ಕ್ರೀಡೆ ಪ್ರಯುಕ್ತ ಕುಸ್ತಿ ಇದ್ವು ರೀ. ಅದು ಒಂದು ಇವತ್ತಿನ ಲಾಗ್ನ ಸ್ಪೆಷಲ್ ನೋಡ್ರಿ. ಯಾಕಂದ್ರೆ ಇಲ್ಲಿ ಬಂದಾದ್ಮೇಲೆ ರೀ ನನಗೆ ಗೊತ್ತಾಗಿದ್ದು ಕುಸ್ತಿ ಅದಾವಂತ. ಅಚ್ಚಾ ನೋಡ್ರಿ, ಅದಕ್ಕಂತನ ನಮ್ಮ ಗ್ರೌಂಡ್ ಫುಲ್ ಸ್ಟೇಜ್ ಹಾಕಿಬಿಟ್ಟಿದ್ರಿ ಕುಸ್ತಿ ಪಂದ್ಯಾವಳಿಗೆ. ಈ ಕುಸ್ತಿ ಪಂದ್ಯಾವಳಿಗೆ ಎಲ್ಲೆಲ್ಲಿಂದ ಬರ್ತಾರೆ, ಏನು ಬರ್ತಾರೆ ಗೊತ್ತಿಲ್ಲ ರೀ, ನನಗೆ ಮಾಹಿತಿ ಇಲ್ಲ. ಅದಕ್ಕೆ ಸಾಯಂಕಾಲ ಗೊತ್ತಾಕೈತಿ ನೋಡ್ರಿ. ಬರ್ರಿ ಸಾಯಂಕಾಲ ಬರೋಣ ಅಂತ ಇಲ್ಲಿಗೆ. ಈಗ ನಮ್ಮ ಕಾಲೇಜ್ ಇಂಟ್ರೊಡಕ್ಷನ್ ಕೊಡ್ತೀನಿ ಬರ್ರಿ ಏನಂತ. ಗಾಯ್ಸ್ ಇದ ನೋಡ್ರಿ ನಮ್ಮ ಕಾಲೇಜ್. ಈ ಕಾಲೇಜ್ ಹೆಸರು ಬಂದ್ಬಿಟ್ಟು ಗಾಯ್ಸ್ ಕರ್ನಾಟಕ ಕಾಲೇಜ್ ಧಾರವಾಡ ಅಂತ, KCD ಅಂತ ಕರೀತಾರೆ. ಈ ಕಾಲೇಜ್ ಯಾರ್ಯಾರಿಗೆ ಗೊತ್ತು ಕಾಮೆಂಟ್ ಮಾಡಿರಿ. ಹಂಗೆ ಈ ಕಾಲೇಜ್ ನೋಡ್ರಿ ಓದೋದು. ಇದು ಧಾರವಾಡ ಯೂನಿವರ್ಸಿಟಿಗೆ ಸಂಬಂಧಪಟ್ಟದ್ದು ಕಾಲೇಜ್. ಅಂದ್ರೆ ಧಾರವಾಡ ಯೂನಿವರ್ಸಿಟಿ ಬರೋದಕ್ಕಂಥದ್ದು ಕರ್ನಾಟಕ ಯೂನಿವರ್ಸಿಟಿ ಬರ್ತೈತೆ ರೀ, KUD. ಆ ಯೂನಿವರ್ಸಿಟಿಗೆ ಸಂಬಂಧಪಟ್ಟದ್ದು. ಇದು ಬ್ರಿಟಿಷರು ಆಳಿದ ಕಾಲೇಜ್ ನೋಡ್ರಿ. ಈ ಕಾಲೇಜ್ ಸ್ಪೆಷಾಲಿಟಿ ಏನಂದ್ರೆ ಇದು ಫಸ್ಟಿಗೆ ರೈಲ್ವೆ ನಿಲ್ದಾಣ ಆಗಿತ್ತು. ಆನಂತರ ಇದು ಕಾಲೇಜಾಗಿ ಮಾರ್ಪಾಡು ಆಯ್ತಂತ ಹೇಳ್ತಾರೆ ಕೆಲವೊಬ್ಬರು. ಇದನ್ನು ನೆಕ್ಸ್ಟ್ ಒಂದು ಫುಲ್ಲು ಲಾಗ್ ಮಾಡಿ ತೋರಿಸ್ತೀನಿ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ಈಗ ಬರ್ರಿ ನಮ್ಮ ಫ್ರೆಂಡ್ಸ್ ಹತ್ರ ಹೋಗೋಣ. You see this guy? See this guy? Number one book shit. You iconic white lover. You see this guy?
ನಂಬರ್ 1 ಗೋಲ್ಸ್ ಏನ್ ಬರ್ತೈತಿ ಕೋಚಿಂಗ್ ಹೊಂಟಲ್ಲ ಕೋಚಿಂಗ್ ಹೊಂಟಲ್ಲ ಅವ ಬ್ಯಾಡ್ಲಿ ಮಗ ಸಾಕ್ಬಿಡು. ಇಲ್ಲಿ ಬರ್ರಿ ಇನ್ನೊಂದು ಗ್ರೂಪ್ ನಿಮಗೆ ಪರಿಚಯ ಮಾಡಿಕೊಡಕ್ಕೆ. ಆ ಗ್ರೂಪ್ ಇಲ್ಲಿ ಐತೆ ಬರ್ರಿ. ಈಗ ನಾನು ಮುಂದೆನೇ ಐತಿ. ಆ ಗ್ರೂಪ್ ಬಂದೀಗ ರೀಲ್ಸ್ ಮಾಡಕ್ಕೆ ಹೊಂತೈತ್ರಿ. ಆ ರೀಲ್ಸ್ ಮಾಡೋದು ತೋರಿಸ್ನು, ಹಂಗೆ ಕೆಲವೊಬ್ಬ ವ್ಯಕ್ತಿಗಳನ್ನು ತೋರಿಸ್ನು ಬರ್ರಿ. ನೋಡ್ರಿ iPhone 15 ಇದ್ರಾಗ ಈಗ ರೀಲ್ಸ್ ಮಾಡಕ್ಕೆ ಕುಂತೀವಿ. ಬರ್ರಿ ನಮ್ಮ ಹುಡುಗ ಮಾಡಕ್ಕೆ ಕುಂತಾನ ನೋಡ್ರಿ. ಇನ್ನೆಲ್ಲಿ ನೋಡ್ರಿ ಅದಾನ ಇಲ್ಲಿ ಬಣಕಾರುಲಿ ಅಂತ ಇವ ಊರಿಗೆ ಗೊತ್ತೇನ್ರಿ ಬಣಕಾರುಲಿ ಅದು ಇವ್ರದ ನೋಡ್ರಿ. ಎತ್ತೋ ಮಕ ಎತ್ತೋ ರವಲ ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಬರೀ ಇಂಥ ರೀಲ್ಸ್ ನೋಡಿ ಹುಡ್ರು ಬರೀ ಕಾಲೇಜ್ನಾಗ ಇಲ್ಲೇ ಕುಂದ್ರದ ಅದ್ರಿ ಮೂಲ್ಯಾಗ ರೀಲ್ಸ್ ನೋಡೋದು ಬರೀ ರೀಲ್ಸ್ ನೋಡೋದು ನೋಡ್ರಿ. ಒಂದ್ ಕೆಲಸ ಏನಿಲ್ಲ. ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ. ಈಗ ಇಲ್ಲಿ ನೋಡ್ ಬರ್ರಿ ನಮ್ಮ ದೋಸ್ತ ಯಾಕ ಒಬ್ಬನ ಕುಂತ್ಬಿಟ್ಟ ಫುಲ್ ಫೀಲಿಂಗ್ನಾಗ ಇದ್ದಂಗ ಅದನ. ನೋಡಿ ಬರ್ರಿ ಆತನ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲೆಲ್ಲ ಗುನು ಆಡಿಸ್ತಾನ್ರಿ ಇವನ. ಹರ್ಸ ಕೆಲಸ ನೋಡ್ರಿ ಅಲ್ಲ ಗುನು ಮಾತಾಡ್ತಾನೆ ನೋಡ್ರಿ ಇವನ. ನೀವು ಮಾಡಾಕತ್ತೀರಿ ಕೆಲಸ ಇಲ್ಲ ಲಾಗ್ ಮಾಡಿ ಕೆಲಸ. ಇವ್ರು ರೀಲ್ಸ್ ತಿಂಡಿಗೆ ನೋಡ್ರಿ ನನ್ನ ಕೈಯಾಗ ಬ್ಯಾಗ್ ಕೊಟ್ಟು ಹೆಂಗೆ ಮಾಡ್ಯಾರ. ಜೀವನನ ಸಾಕಾಗ್ಬಿಟ್ಟೈತ್ರಿ ಇವ್ರ ಕೈಯಾಗ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫೈನಲಿ ಗೈಸ್ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ರಿ ಅವ್ರವ್ರ ಹಾಸ್ಟೆಲ್ಗೆ ಅವ್ರು ಹೊಂಟ್ರು. ಈಗ ನಮ್ಮದು ಇನ್ನೊಂದು ಕ್ಲಾಸ್ ಐತಿ. ಇನ್ನೊಂದು ಕ್ಲಾಸ್ ಮುಗಿಸ್ಕೊಂಡು ಕುಸ್ತಿ ನೋಡಕ್ಕೆ ಹೋಗ್ಬೇಕು. ಬರ್ರಿ ಗಾಯ್ಸ್ ಹೋಗೋಣ್ರಿ. ಕ್ಲಾಸಿಗೆ ಬಂದೀವಿ. ಯಾರು ಬಾಯ್ಸಲ್ಲ, ನಾವೇ ಇಬ್ಬರು ಬಂದೀವಿ. ನಮ್ದು ಹೆಂಗೆ ದುರದೃಷ್ಟ ಇರ್ಬೋದು. ಯಾರು ಬಂದಾರ ನಾ ಕೊಡ್ರಿ. ಯಾರಿಲ್ಲಪ್ಪ, ನಾನು ಫಸ್ಟ್ ಕ್ಲಾಸ್ ಕುಂತಿದ್ದನ್ನ. ನಾನು ಫಸ್ಟ್ ಕ್ಲಾಸ್ ಇದ್ದೆ. ನೋಡಮ್ ಸರ್ ರಿಯಾಕ್ಷನ್ ಹೆಂಗಿರುತ್ತೆ ಯಾರಿಗ. ಭಜಂತ್ರಿ ಅಂತ ನಮ್ಮ ಸರ್ ಹೆಸರು ಬರ್ತಾರೆ. ಕಾಯಣ್ರಿ ಬಿಟ್ರಲ್ಲ ಅಂದ್ರೆ ವಾಪಸ್ ಹೋಗ್ಬಿಡಾರ. A few moments later. ನೋಡ್ರಿ ಫೈನಲಿ ಅಲ್ಲಿ ಕ್ಲಾಸ್ ಒಳಗೆ ಅರ್ಧ ಗಂಟೆಗೆ ಆದ್ವಿ. ಸಾರು ಬರಲಿಲ್ಲ. ಸಾರು ಹೇಳಿಬಿಟ್ರು ಲೀವ್ ಐತಿ ಇವತ್ತು ಕ್ಲಾಸ್ ಅಂದು. ಅದಕ್ಕೆ ಈಗ ಕುಸ್ತಿ ನೋಡಕ್ಕೆ ಬಂದಾಗ್ಬಿಟ್ವಿ. ಬರ್ರಿ ಹೋಗಣ್ರಿ ಈಗ ಕುಸ್ತಿ ನೋಡಕ್ಕೆ. ಫೈನಲಿ ಗೈಸ್ ಅಲ್ಲೇ ಮ್ಯಾಚ್ ಸ್ಟಾರ್ಟ್ ಆಗ್ಯಾವ ಅಂತ ಮೈಕ್ ಒಳಗೆ ಅನೌನ್ಸ್ ಮಾಡಿದ್ರು. ಅದಕ್ಕೆ ನಾನು ನಮ್ಮ ದೋಸ್ತ ಹೊಂಟ್ಬಿಟ್ಟು ನೋಡ್ರಿ. ಇನ್ನೂ ನಮ್ಮ ದೋಸ್ತರು ಬರೋರಿದ್ರಿ, ಅವ್ರನ್ನ ಕರ್ಕೊಂಡು ಹೋಗ್ಬೇಕಂದು ಈಗ ನಿಂತಿದ್ದು ನೋಡ್ರಿ. ಅವರು ಬಂದು ಇನ್ನೇನು ರೀಚ್ ಆದ್ರೆ ನೋಡ್ರಿ. ಇಲ್ಲಿ ಅದರಲ್ಲ ಇವರ ನೋಡ್ರಿ ನಮ್ಮ ದೋಸ್ತರು. ಅವರು ಬಂದ್ರೆ ಈಗ ಅವ್ರನ್ನ ಕರ್ಕೊಂಡು ಸೀದಾ ಹೋಗ್ಬರ್ರಿ ಸ್ಟೇಜ್ ಹತ್ರ. ಹೆಂಗೈತೆ ಅನ್ನೋದು ತೋರಿಸ್ತು ಬರ್ರಿ ಸ್ಟೇಜ್ ಸ್ಟ್ರಕ್ಚರ್. ನೋಡ್ರಿ ಇವತ್ತಿದ್ದದ್ದು ಜಂಗ್ಲಿ ಕುಸ್ತಿ ಅಲ್ರಿ, ಇದು ಮ್ಯಾಟ್ ಕುಸ್ತಿ ರೀ. ಇದು ಹೆಂಗಂದ್ರೆ ಈಗೆಲ್ಲ ಅಥ್ಲೆಟಿಕ್ ಗೇಮ್ಸ್ ಆಡ್ತಾರಲ್ಲ ಆ ಟೈಪ್ಸ್ ರೀ. ಇದು ಫುಲ್ ಕೋಚಿಂಗ್ ಪಡೆದವರಿಗೆ ಆ ಥರ ತಗೊಂಡವ್ರಿಗೆ ಇದು ಕುಸ್ತಿ ಏರ್ಪಡಿಸಿದ್ರು ಇವತ್ತು. ಮತ್ತು ಹಳ್ಳಿ ಗರಡಿ ಮನೆಯಲ್ಲಿ ಏರ್ಪಡಿಸಿದ್ರೆ ಇಲ್ಲಿಲ್ಲ ಕುಸ್ತಿ ಇವತ್ತು, ನಾಳೆ ಅದಾವಂತೆವು. ಅದಕ್ಕೋಸ್ಕರ ನೋಡ್ರಿ ಫುಲ್ ಎಲ್ಲ ಸ್ಟ್ಯಾಂಡ್ ಗಿಂಡ್ ಹಾಕ್ಸಿದ್ರು. ಒಳ್ಳೆ ಮಸ್ತ್ ಇದ್ದು ಗಾಯ್ಸ್. ಬೃಹತ್ ಮಟ್ಟದಲ್ಲಿ ಏರ್ಪಡಿಸಿದ್ರಿ ಕುಸ್ತಿ. ನೋಡೋಕ್ಕೂ ಜನ ಇನ್ನೂ ಬಂದಿದ್ದಿಲ್ಲ, ಟೈಮ್ ಆದಂಗೆಲ್ಲ ಬರ್ತಾರೆ ಫುಲ್ ಜನ. ಬರ್ರಿ ಈಗ ನೋಡೋಣ್ರಿ ಇಲ್ಲಿಂದ ಹೆಂಗೆ ಕಾಣ್ತಿದ್ದಾನೆ. ಫುಲ್ಲು ನೋಡ್ರಿ ಗಾಯ್ಸ್ ಹಿಂಗೆ ಕಾಣ್ತೈತೆ ಟಾಪ್ ಆಫ್ ದ ವ್ಯೂ ನಮ್ಮ ಕಾಲೇಜ್. ಹಂಗೆ ಇದು ಸ್ಟೇಜ್ ನೋಡ್ರಿ ಹೆಂಗೆ ಕಾಣ್ತೈತೆ, ಕಮೆಂಟ್ ಮಾಡಿರಿ. ಫೈನಲಿ ಗೈಸ್ ಈಗ ಸ್ಟಾರ್ಟ್ ಆಗೈತೆ ಫಸ್ಟ್ ಟೈಮ್ ಮ್ಯಾಚ್. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗೈತೆ. ಬರ್ರಿ ನೋಡೋಣ್ರಿ ಯಾರು ಗೆಲ್ತಾರೆ ಯಾರಿಲ್ಲ. ಬರ್ರಿ ನೋಡೋಣ್ರಿ ಈಗ ಯಾರು ಗೆಲ್ತಾರೆ. ಕ್ರೀಡಾಭಿಮಾನಿಗಳಿಗೂ ಕೂಡ ಮತ್ತೊಮ್ಮೆ ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವದ ಪರವಾಗಿ ಅತ್ಯಂತ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ.
ಈಗಾಗಲೇ ಮೊದಲ ಕುಸ್ತಿ ಆರಂಭ ಆಗ್ತಾ ಇದೆ. ಕುಸ್ತಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಶಿಸ್ತನ್ನ ಕಾಪಾಡೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಇರುವಂತವರು, ವೇದಿಕೆ ಮುಂಭಾಗದಲ್ಲಿ ನಿಂತವರು ದಯವಿಟ್ಟು ಮಧ್ಯಭಾಗದಲ್ಲಿ ಬರಬೇಕು. ಸ್ಟೇಜ್ ಮುಂದ್ಗಡೆ ನಿಂತವರು, ಸ್ಟೇಜ್ ಫ್ರಂಟ್ ಸೈಡ್ ನಿಂತವರು ನೋಡಿ, ಇಲ್ಲೆಲ್ಲ ನಿಂತವರು ಎಲ್ಲ ಸೈಡ್ ಬರಬೇಕು. ಮುಂದಿನ ಕುಸ್ತಿ 57 ಕೆಜಿ ವಿಭಾಗದಲ್ಲಿ ಪ್ರಕಾಶಯ್ಯ ಪೂಜಾರಿ ರೆಡ್ ಕಾಸ್ಟ್ಯೂಮ್ನಲ್ಲಿ, ಗಣೇಶ್ ಕೊಣ್ಣೂರ್ ನೀಲಿ ಕಾಸ್ಟ್ಯೂಮ್ನಲ್ಲಿ. ವಿಶೇಷವಾಗಿ ಗಣೇಶ್ ಕೊಣ್ಣೂರ್ ನೀಲಿ ಕಾಸ್ಟ್ಯೂಮ್ನಲ್ಲಿ ರೆಡಿ ಆಗಿರಪ್ಪ. ಕೆಂಪುಗೆ 6 ಅಂಕ ಇದೆ, ನೀಲಿಗೆ 8 ಅಂಕ ಇದೆ. ಮಾಜಿ ಪೈಲ್ವಾನರಿಗೆ ವಿಶೇಷವಾಗಿ 8 ಇಬ್ಬರಿಗೂ 8 ಅಂಕ. ಮಾಜಿ ಪೈಲ್ವಾನರಿಗೆ ವೇದಿಕೆ ಏರ್ಪಾಡಲ್ಲಿ ವಿಶೇಷವಾದಂತಹ ಸ್ಥಾನಗಳ ವ್ಯವಸ್ಥೆ ಇದೆ. ಮುಗೀತ್ರಿ ಫಸ್ಟ್ ರೌಂಡ್. ಮತ್ತೆ 2 ರೌಂಡ್ ಅದಾವ್ರಿ. ನಮಗೇನು ಅಷ್ಟು ಗೊತ್ತಲ್ಲ, ಗೊತ್ತಿಲ್ಲ. ನೋಡಕ್ಕಿಂತೀವಿ ಅಷ್ಟ. ಬರ್ರಿ ಏನಾಗೈತಿ ನೋಡೋಣ. ಜಿಂಕ ಕಟಿಂಗ್ ಇದೆ ನಮ್ಮ ಬಸ್ಯ ಮಾಡ್ಸ್ಯಾನ. ನೋಡ್ರಿ ಜಿಂಕ ಕಟಿಂಗ್ ನೀವು ಟ್ರೆಂಡ್ ಹೊಡ್ಕೊಂಡು ಪ್ರಕಾಶಯ್ಯ ಪೂಜಾರಿ ಫೈನಲ್ ನೀಲಿ ಗೆಲ್ತ, ರೆಡ್ ಸೋಲ್ತು. ಕ್ರೀಡೆ ಅಂದಮೇಲೆ ಸೋಲು ಗೆಲುವು ಮಾಮೂಲಿ. ಕೊಂಟೋಲಿ ಮೊದಲ ಕುಸ್ತಿಯಲ್ಲಿ ಕಾರ್ತಿಕ್. ನೋಡ್ರಿ ಇದು ನಮ್ಮ ಹುಡುಗನ್ ಜಿಂಕ ಕಟಿಂಗ್. ಜಿಂಕ ಏ ಜಿಂಕ. ನೆಕ್ಸ್ಟ್ ಬಸವರಾಜ್. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಮಾಜಿ ಪೈಲ್ವಾನರಿಗೆ ವಿಶೇಷವಾದ ಆಸನಗಳ ವ್ಯವಸ್ಥೆ ಇದೆ ವೇದಿಕೆ ಏರ್ಪಾಡಲ್ಲಿ. ದಯವಿಟ್ಟು ಮಾಜಿ ಪೈಲ್ವಾನರ ಆಗಮಿಸಿ ಅವರ ಆಸನಗಳಲ್ಲಿ ಆಸನ ಆಗಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದ ಹೆಮ್ಮೆಯ ಸಂಸದರು, ದೇಶದ ಹೆಮ್ಮೆಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಬಾಲಕೃಷ್ಣ ಅವರ ಭಾರತ ಸಂಸದ ಕ್ರೀಡಾ ಮಹೋತ್ಸವದ ಧಾರವಾಡ ಲೋಕಸಭಾ ಘಟಕದ ಕುಸ್ತಿ ಪಂದ್ಯಾವಳಿಗೆ ಇಂದಿನಿಂದ ಆರಂಭಗೊಂಡಿದೆ. ನಾಳೆ ಬೆಳಗ್ಗೆ ಸಾಯುವುದಕ್ಕೆ ಶ್ರೀನಗರದಲ್ಲಿ ಕುಸ್ತಿ ಹಬ್ಬ ಸಾಗಿಬರಲಿದೆ ಎಂಬುದು ಪಂದ್ಯಾವಳಿಯ ವೀಕ್ಷಣೆ ಮಾಡಲು ಆಗಮಿಸಿರುವ ಎಲ್ಲ ವೀಕ್ಷಕರಿಗೂ ಕೂಡ ಅತ್ಯಂತ ಆತ್ಮೀಯವಾದ ಸ್ವಾಗತ ಬಯಸ್ತಾ ಇದ್ದೀವಿ. We'll be right back.